ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತಹ ಈ ಸೈಬರ್ ವಂಚನೆಯ ಜೊತೆಗೆ ಇದೀಗ ಸೈಬರ್ ಸ್ಲೇವರಿ ಎಂಬ ಹೊಸ ವಂಚನೆಯ ರೂಪ ಕೂಡ ತಲೆ ಎತ್ತಿಬಿಟ್ಟಿದೆ. ಹಾಗಾದರೆ ಸೈಬರ್ ಸ್ಲೇವರಿ ಅಂದ್ರೇನು, ಇದ್ರ ಬಗ್ಗೆ ನೀವೆಲ್ಲ ಯಾಕೆ ಎಚ್ಚೆತ್ತುಕೊಂಡಿರಬೇಕು, ಆ ಬಗ್ಗೆ ನಾವೀಗ ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಬೆಂಗಳೂರಿನ ನಿವಾಸಿ ಮೋಹನ್ ಅವರಿಗೆ ಒಂದು ದಿನ ಅಪರಿಚಿತ ಸಂಖ್ಯೆಯಿಂದ ಒಂದು ಕರೆ ಬಂದಿತ್ತು. ಕರೆ ಮಾಡಿದವರು ಪೊಲೀಸ್ ಠಾಣೆಯಿಂದ ಕರೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಡ್ರಗ್ಸ್ ಪ್ರಕರಣದಲ್ಲಿ ಮೋಹನ್ ಅವರ ಪುತ್ರಿ ಹಾಗೂ ಆಕೆಯ ಸ್ನೇಹಿತರ ಹೆಸರು ಕೇಳಿ ಬಂದಿದೆ ಅಂತ ಭಯ ಬೀಳಿಸಿಬಿಡ್ತಾರೆ ಅವರು. ಇದನ್ನು ಕೇಳಿ ಮೋಹನ್ ಆತಂಕಕ್ಕೆ ಈಡಾಗ್ತಾರೆ. ಈ ವಿಷಯ ಬಹಿರಂಗ ಆಗಬಾರ್ದು ಅಂದರೆ ಹಣ ನೀಡಬೇಕು ಅಂತ ಬೇಡಿಕೆಯನ್ನು ಇಟ್ಟು, ಹಣ ನೀಡದಿದ್ದರೆ ನಿಮ್ಮ ಮಗಳಿಗೆ ತೊಂದರೆ ಆಗಬಹುದು ಅಂತ ಎಚ್ಚರಿಕೆಯನ್ನು ಕೂಡ ಅವರು ಕೊಡ್ತಾರೆ. ಭಯದಿಂದ ಮೋಹನ್ ತಕ್ಷಣವೇ 30,000 ರೂಪಾಯಿ ಹಣವನ್ನು ಅವರು ಹೇಳಿದಂತೆ ಟ್ರಾನ್ಸ್ಫರ್ ಮಾಡೇ ಬಿಟ್ಟರು. ಇಂಥ ವಂಚನೆಯ ಪ್ರಕರಣಗಳು ಈಗ ವೇಗವಾಗಿ ಹೆಚ್ಚುತ್ತಾ ಇವೆ. ಸೈಬರ್ ವಂಚನೆಯ ಜೊತೆಗೆ ಸೈಬರ್ ಸ್ಲೇವರಿ ಎಂಬ ಹೊಸ ವಂಚನೆಯ ರೂಪ ಈಗ ತಲೆ ಎತ್ತಿದೆ. ಹಾಗಿದ್ರೆ ಈ ಸೈಬರ್ ಸ್ಲೇವರಿ ಅಥವಾ ಗುಲಾಮಗಿರಿ ಅಂದರೆ ಏನು, ಯಾವ ರೀತಿ ವಂಚಕರು ಇದರಲ್ಲಿ ನಮ್ಮನ್ನು ಬಲೆ ಬೀಸ್ತಾರೆ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳೋಣ. ಬಲವಂತವಾಗಿ ಯಾರನ್ನಾದರೂ ತಮ್ಮ ವಶದಲ್ಲಿ ಇರುವಂತೆ ನೋಡಿಕೊಂಡು ಅವರ ಬಳಿ ಸೈಬರ್ ವಂಚನೆಯನ್ನು ಮಾಡೋದಕ್ಕೆ ಪ್ರೇರೇಪಿಸುವುದೇ ಈ ಸೈಬರ್ ಸ್ಲೇವರಿ. ಸೈಬರ್ ಗುಲಾಮಗಿರಿಯ ಹಲವಾರು ಪ್ರಕರಣಗಳು ಇತ್ತೀಚೆಗೆ ಬೆಳಕಿಗೆ ಬರ್ತಾನೆ ಇವೆ. ಪೂರ್ವ ಏಷ್ಯಾದ ದೇಶಗಳಲ್ಲಿ ಈ ರೀತಿಯ ಪ್ರಕರಣಗಳು ಹೆಚ್ಚೆಚ್ಚು ವರದಿಯಾಗ್ತಿವೆ. ಕಾಂಬೋಡಿಯಾ ಇಂಥ ಒಂದು ವಂಚನೆಯ ಕೇಂದ್ರ ಆಗಿಬಿಟ್ಟಿದೆ. 5,000ಕ್ಕೂ ಹೆಚ್ಚು ಭಾರತೀಯರನ್ನ ಕಾಂಬೋಡಿಯಾದಲ್ಲಿ ಸೆರೆಯಲ್ಲಿ ಇರಿಸಿಕೊಂಡು ಅವರ ಬಳಿಯೇ ಭಾರತೀಯರನ್ನ ಸೈಬರ್ ಖೆಡ್ಡಾಕ್ಕೆ ಕೆಡುವುದಕ್ಕೆ ಒತ್ತಾಯಿಸಲಾಗ್ತಾ ಇದೆ ಎಂಬ ವರದಿಗಳು ಕೇಳಿ ಬಂದಿವೆ. ಈ ವ್ಯಕ್ತಿಗಳನ್ನು ಬಳಸಿಕೊಂಡು ಕಳೆದ 6 ತಿಂಗಳಲ್ಲಿ ಭಾರತೀಯರಿಂದ ಕನಿಷ್ಠ ಅಂದರೂ 600 ಕೋಟಿ ರೂಪಾಯಿಯನ್ನು ವಂಚಿಸಲಾಗಿದೆ ಎಂಬ ಅಂದಾಜಿದೆ. ಉದ್ಯೋಗವನ್ನು ಅರಿಸಿ ವಿದೇಶಕ್ಕೆ ತೆರಳಿರುವ ಭಾರತೀಯರು ಈ ಸೈಬರ್ ಸ್ಲೇವರಿಗೆ ಸಿಕ್ಕಿ ಹಾಕಿಕೊಂಡಿರ್ತಾರೆ. ಡೇಟಾ ಎಂಟ್ರಿಯಂತಹ ಕೆಲಸವನ್ನು ಕೊಡಿಸ್ತೇವೆ ಅಂತ ನಂಬಿಸುವ ಏಜೆಂಟರು ಇವರನ್ನು ಮರಳು ಮಾಡಿರ್ತಾರೆ. ಸಮುದ್ರದಾಚೆ ಕರೆದುಕೊಂಡು ಹೋಗುವ ಅವರು ಇಂಥವರ ಬಳಿ ಸೈಬರ್ ಅಪರಾಧವನ್ನು ಎಸಗುವಂತೆ ಮಾಡಿಸ್ತಾರೆ. ಭಾರತೀಯರನ್ನೇ ಟಾರ್ಗೆಟ್ ಮಾಡಿ ವಂಚನೆ ಮಾಡೋದಕ್ಕೆ ಹೇಳಲಾಗುತ್ತೆ. ಮೋಹನ್ ಸ್ವೀಕರಿಸಿದ ಕರೆ ಇಂಥ ಸೈಬರ್ ಸ್ಲೇವರಿಗೆ ಗುರಿಯಾದವರಿಂದ ಬಂದಿರುವುದೇ ಆಗಿರಬಹುದು. ಭಾರತದಲ್ಲಿ ನಡೀತಾ ಇರುವ ಸೈಬರ್ ವಂಚನೆಯ ಪ್ರಕರಣಗಳಿಗೆ ಪೂರ್ವ ಏಷ್ಯಾ ರಾಷ್ಟ್ರಗಳ ಲಿಂಕ್ ಇದೆ ಎಂಬ ರಿಪೋರ್ಟ್ಗಳು ಮೇಲಿಂದ ಮೇಲೆ ಬರ್ತಾನೇ ಇವೆ. ಈ ಬಗೆಯ ಸೈಬರ್ ಸ್ಲೇವರಿಗೆ ಗುರಿಯಾಗಿದ್ದ ಅನೇಕರನ್ನ ಸರ್ಕಾರಗಳು ರಕ್ಷಣೆ ಮಾಡಿವೆ. ದೊಡ್ಡ ಸಂಖ್ಯೆಯ ಜನ ಇನ್ನೂ ಕೂಡ ವಿದೇಶದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಇಂತಹ ಸೈಬರ್ ಗ್ಯಾಂಗ್ನ ಹಿಡಿತದಿಂದ ಪಾರಾಗಿ ಬಂದವರೊಬ್ಬರು ತಮ್ಮ ಕರಾಳ ಕಥೆಯನ್ನು ಹೇಳ್ತಾರೆ. ಮಹಿಳೆಯರ ಫೋಟೋವನ್ನು ಬಳಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಪ್ರೊಫೈಲನ್ನು ಸೃಷ್ಟಿಸುವುದಕ್ಕೆ ಹೇಳಲಾಗುತ್ತೆ. ಇದಾದ ಮೇಲೆ ಕೆಲವರನ್ನ ಟಾರ್ಗೆಟ್ ಮಾಡಿ ಕರೆ ಮಾಡೋದಕ್ಕೆ ಹೇಳಲಾಗುತ್ತೆ. ಒಂದು ವೇಳೆ ಈ ಕೆಲಸ ಮಾಡಲ್ಲ ಅಂತ ಹೇಳಿದರೆ ಆತನಿಗೆ ಊಟ ಕೂಡ ಕೊಡುವುದಿಲ್ಲ. ದೈಹಿಕ ಹಿಂಸೆಗೂ ಗುರಿಯಾಗಿ ಮಾಡಿಬಿಡ್ತಾರೆ. ಎಷ್ಟೇ ಅಲ್ಲ, ಈ ನೀಚರು ತಮ್ಮ ವಶದಲ್ಲಿ ಇರುವವರಿಗೆ ಎಲೆಕ್ಟ್ರಿಕ್ ಶಾಕ್ ನೀಡೋದಕ್ಕೂ ಕೂಡ ಹೇಸೋದಿಲ್ಲ. ಹೀಗೆ ಸೈಬರ್ ಸ್ಲೇವ್ ಆಗಿರುವವರ ಟಾರ್ಗೆಟ್ಗೆ ನೀವು ಬಲಿಯಾಗಬಾರ್ದು ಅಂತಾದರೆ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ಜಾಗರೂಕತೆಯಿಂದ ಈ ಬಗ್ಗೆ ಪರಿಹಾರವನ್ನು ಹುಡುಕಿಕೊಳ್ಳಬೇಕು. ಯಾವುದೇ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡುವ ದುಸ್ಸಾಹಸವನ್ನು ಯಾವತ್ತೂ ಮಾಡಬಾರ್ದು. ಅಪರಿಚಿತ ಕರೆ ಬಂದರೆ ನಂಬುವುದಕ್ಕೆ ಹೋಗಬಾರ್ದು. ಸೋಷಿಯಲ್ ಮೀಡಿಯಾ ಬಳಸುವಾಗ ಎಚ್ಚರಿಕೆಯನ್ನು ಇಟ್ಕೊಂಡಿರಬೇಕು. ಕರೆ ಮಾಡಿದ್ದವರು ಎಮರ್ಜೆನ್ಸಿ ಅಂತ ನಿಮ್ಮ ಬೆನ್ನು ಬಿದ್ದರೆ ತಕ್ಷಣ ಎಚ್ಚರಿಕೆಯನ್ನು ವಹಿಸಿ. ಪೊಲೀಸರು ಅಂತ ಹೇಳಿಕೊಂಡು ಕರೆ ಮಾಡಿದರೆ ಅವರಿಗೆ ಪ್ರಶ್ನೆ ಕೇಳಿ. ಅವರು ಯಾವ ಪೊಲೀಸ್ ಠಾಣೆಯಿಂದ ಕರೆ ಮಾಡ್ತಾ ಇದ್ದಾರೆ, ಅವರ ಹೆಸರೇನು ಮತ್ತು ಯಾವ ಹುದ್ದೆಯಲ್ಲಿದ್ದಾರೆ ಅಂತೆಲ್ಲ ವಿಚಾರಿಸಿ. ಅವರು ನಿಮ್ಮ ಬಳಿ ಹೇಳಿರುವ ಮಾಹಿತಿಗಳು ಸರಿಯಾಗಿದೆಯಾ ಎಂದು ಕ್ರಾಸ್ ಚೆಕ್ ಮಾಡಿ. ಯಾವುದೇ ಕಾರಣಕ್ಕೂ ಕೂಡ ಭಯ ಬೀಳಬೇಡಿ. ನಿಮ್ಮ ಭಯ ಮತ್ತು ಆತಂಕವೇ ಅವರ ಬಂಡವಾಳ ಆಗುತ್ತೆ. ಜಾಗರೂಕರಾಗಿದ್ದರೆ ನೀವು ವಂಚಕರ ಕೈಯಿಂದ ಮುಕ್ತರಾಗಿರ್ತೀರಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.